ಒಂದಾನೊಂದು ಕಾಲದಲ್ಲಿ 7 ಕಡಲಾಚೆ ಆಹಾರ ಹುಡುಕುತ್ತಾ ಹೋದ ಗಂಡು ಕೆಂಜವ ಹಕ್ಕಿ ಬಾರದೇ ಇರುವುದನ್ನು ಕಂಡ ಹೆಣ್ಣು ಹಕ್ಕಿಯ ಹರಕೆಯಂತೆ ಸೂರ್ಯನಾರಾಯಣ ದೇವರಿಗೆ ಅರ್ಪಿಸಿದ ತಮ್ಮ ಮೊದಲ ಮೊಟ್ಟೆ ಮುಂಜಾನೆ ಸ್ನಾನಕ್ಕೆಂದು ಹೋದ ಬ್ರಾಹ್ಮಣ ಪೆಜನ ಅವರಿಗೆ ಸಿಕ್ಕಿತು. 16 ದಿನದ ನಂತರ ಮಗು ಕೂಗುವ ಸದ್ದು ಮೊಟ್ಟೆ ಎತ್ತಿಟ್ಟ ಅಕ್ಕಿಯ ಕಲೆಂಡಿಯಿಂದ ಕೇಳಿಸುತ್ತದೆ. ಮೊದಲೇ ಋತುಮತಿಯಾದ ಬಾಲಕಿ ಸ್ವರ್ಣ ಕೇದಗೆಯನ್ನ ಸಂಪ್ರದಾಯದಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುತ್ತಾರೆ. ಸಂಕಮಲೆ ಕಾಡಿನಲ್ಲಿ ಅಳುತ್ತಿದ್ದ ಈ ಮಗುವನ್ನು ತೀರಿ ಹೋದ ತನ್ನ ತಂಗಿ ದೇಯಿ ಎಂದು ಸಾಯನ ವೈದ್ಯ ಮನೆಗೆ ತಂದು ಸಾಕಿ ಮುಂದೆ ಕಾಂತನ ವೈದ್ಯನೊಂದಿಗೆ ಮದುವೆ ಮಾಡಿಸುತ್ತಾನೆ. ಗಜಗುಡಿನ ಇಡುವೆ
ಅರಸು ಪಡುಮಲೆಯ ಪೆರುಮಲ ಬಲ್ಲಾಳನಿಗೆ ಚಿಕಿತ್ಸೆ ನೀಡಿದ ದೇಯಿ ಅರಮನೆಯಲ್ಲಿಯೇ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರಿಗೆ ಜನುಮ ನೀಡಿ ಮಂತ್ರಿ ಬುದ್ಧಿವಂತನ ಕುತಂತ್ರಕ್ಕೆ ಬಲಿಯಾಗಿ ಕಿರದರದಲ್ಲಿಯೇ ದೇಹ ತ್ಯಜಿಸುತ್ತಾಳೆ. ಚೆಂಡಾಟಗಳಿಂದಲೇ ಅವಮಾನಕ್ಕೆ ಒಳಗಾಗುತ್ತಿರುವ ಕೋಟಿ ಚೆನ್ನಯ್ಯರು ಗರಡಿ ಕಾಳಗ ವಿದ್ಯೆಯಲ್ಲಿ ಅಪಾರ ಪರಿಣತಿ ಪಡೆಯುತ್ತಾರೆ. ಜಾಸ್ತಿ ತುಳಿಬೇಡಿ, ಒಂದು ದಿವಸ ಎದ್ದು ನಿಲ್ತೇವೆ. ತಮ್ಮ ತಾಯಿಯನ್ನು ಕೊಂದ ಕುತಂತ್ರಿ ಬುದ್ಧಿವಂತನನ್ನು ಎದೆ ಬಗೆದು ಕೊಂದು ಹಾಕುತ್ತಾರೆ. ಮಂತ್ರಿಯ ಕೊಲೆಗೆ ರಾಜನ ಶಿಕ್ಷೆಯನ್ನ ಅನುಭವಿಸಿ ಗಡಿಪಾರಾದ ಕೋಟಿ ಚೆನ್ನಯ್ಯರು ಊರು ಬಿಟ್ಟು ಹೋಗುತ್ತಾರೆ. ಊರಿನಲ್ಲಿ ಅಕ್ಕ ಕಿನಿದಾರು ತಮ್ಮಂದಿರಾದ ಕೋಟಿ ಚೆನ್ನಯ್ಯರನ್ನ ಪ್ರೀತಿಯಿಂದ ಸಲಹುತ್ತಾಳೆ. ಕೇಮರ ಬಲ್ಲಾಳನ ಅರಮನೆ ಸೇರಿದ ಕೋಟಿ ಚೆನ್ನಯ್ಯರ ಪರಾಕ್ರಮದ ಮತ್ಸರ ತಡೆಯಲಾರದೆ ಮಂತ್ರಿ ಚಂದುಗಿರಿ ಅವರನ್ನು ಮೋಸದಿಂದ ಸೆರೆಮನೆಯಲ್ಲಿ ಬಂಧಿಸುತ್ತಾನೆ. ಕೆಮ್ಮಲಿತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲಿತಾ ಬ್ರಹ್ಮ ಎಂಕ್ಲೆ ಕುಲದೈವ
ನಾಗಬ್ರಹ್ಮದೇವರ ಅನುಗ್ರಹದಿಂದ ಕೋಟಿ ಚೆನ್ನೆಯರು ಸೆರೆಮನೆ ಭೇದಿಸಿ ಮುಂದೆ ಎನ್ಮೂರಿನ ದೇವಬಲ್ಲಾಳನ ಅರಮನೆಯಲ್ಲಿ ಸೇನಾಧಿಪತಿಯಾಗುತ್ತಾರೆ. ಮತ್ತು ಪಂಜದ ಘೋರ ಯುದ್ಧದಲ್ಲಿ ಕೋಟಿ ತನ್ನ ಸುರ್ಯದಿಂದ ಪಂಜದ ಮಂತ್ರಿ ಚಂದುಗಿರಿಯ ತಲೆ ಕಡಿದು ಆಕಾಶಕ್ಕೆ ಹಾರಿಸುತ್ತಾನೆ. ಯುದ್ಧದ ಕೊನೆಯಲ್ಲಿ ಪಡುಮಲೆ ಬಲ್ಲಾಳ ಮೋಸದಲ್ಲಿ ಕೋಟಿಯನ್ನ ಮರೆಯಲ್ಲಿ ನಿಂತು ಕೊಲ್ಲುತ್ತಾನೆ. ಸಮಾನರಾದ ಬಲ್ಲಾಳರೆಂದರೆ ಕೊಲೆಯಾದ ಅಣ್ಣ ಕೋಟಿಯ ಮರಣಕ್ಕೆ ದುಃಖಿಸಿದ ಚೆನ್ನಯ್ಯ ದೊಡ್ಡ ಬಂಡೆಕಲ್ಲಿಗೆ ತಲೆ ಬಡಿದು ಸಾಯುತ್ತಾನೆ. ವೀರ ಮರಣ ಹೊಂದಿ ದೈವತ್ವ ಪಡೆದ ಈ ವೀರ ಪುರುಷರನ್ನ ಇಂದಿಗೂ ತುಳುನಾಡಿನಲ್ಲಿ ಭಕ್ತಿಯಿಂದ ಆರಾಧಿಸುತ್ತಾರೆ.